ಅಲೈಕುಮ್ ವರಹಮತುಲ್ಲಾಹಿ ಬರ್ಕಾತು. ನಾನು ಡಾಕ್ಟರ್ ಮೀರ್ ಎಮ್.ಎಚ್ ಅಂತ. ನಾನು ಒಂದು ಡಯಾಬಿಟಾಲಜಿಸ್ಟ್, ಇನ್ಫೆಕ್ಷಿಯಸ್ ಡಿಸೀಸಸ್ ಸ್ಪೆಷಲಿಸ್ಟ್, ಜನರಲ್ ಪ್ರಾಕ್ಟೀಸ್ನರ್, ಜನರಲ್ ಫಿಸಿಷಿಯನ್ ಮತ್ತು ಎಮರ್ಜೆನ್ಸಿ ಫಿಸಿಷಿಯನ್ನು. ನಾನಿವತ್ತು ಚರ್ಚೆ ಮಾಡೋದು ಒಂದು ಸತ್ಯವಾದ ಹೇಳಿಕೆ, ಹದೀಸು ಸಹಿ ಬುಖಾರಿಯಿಂದ. ಇದು ಕೊಟ್ಟಿರೋದು ಚಾಪ್ಟರ್ 26ನಲ್ಲಿ. ಇದು ಹೇಳುತ್ತೆ, ದೇವರು ಹೇಳಿದರೆ, ಓ ದೇವರ ಮೇಲೆ ನಂಬಿಕೆ ಇಡೋರು, ಯಾವಾಗಲೂ ದೇವರಿಂದ ಭಯ ಪಡ್ಕೊಂಡಿರ್ರಿ, ಅವ್ರ ಜೊತೆ ಇರಿ. ಯಾರು ಯಾವಾಗಲೂ ಸತ್ಯವನ್ನು ತನ್ನ ಮಾತಿನಲ್ಲಿ ಮತ್ತು ಕರ್ಮನಲ್ಲಿ ಮಾಡ್ತಾರೆ. ಮತ್ತು ಇದು ಹೇಳಿದೆ ವರ್ಸು 9:1-1-9ರಲ್ಲಿ. ಆಮೇಲೆ ಏನು ನಿಷೇಧಿಸಿದೆ ಅಂದರೆ ಸುಳ್ಳು ಹೇಳೋದು ಅಂತ. ಇದು ಕೊಟ್ಟಿರೋದು 2:03-9ರಲ್ಲಿ. ಹೇಳಿದರೆ ಅಬ್ದುಲ್ಲಾ ರಜಿಯಲ್ಲಾಹುನವರು, ಪ್ರಾಫೆಟ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂನವರು ಹೇಳಿದ್ರು, ಸತ್ಯ ಯಾವಾಗಲೂ ಬಿರ್ಗೆ ಕರ್ಕೊಂಡು ಹೋಗುತ್ತೆ. ಬಿರ್ ಅಂದರೆ ರೈಚಿಯಸ್ನೆಸ್, ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡೋದು. ಆಮೇಲೆ ರೈಚಿಯಸ್ನೆಸ್ ಬಿರು ಯಾವಾಗಲೂ ಸ್ವರ್ಗಕ್ಕೆ ಕರ್ಕೊಂಡು ಹೋಗುತ್ತೆ. ಒಂದು ವ್ಯಕ್ತಿ ಯಾವಾಗಲೂ ಸತ್ಯ ಹೇಳ್ತಾ ಇದ್ದರೆ ಅವನು ಸಿದ್ದೀಖ್ ಆಗ್ತಾನೆ. ಮತ್ತು ಒಂದು ಸಿದ್ದೀಖ್ ಅಂದರೆ ಒಂದು ಸತ್ಯವಾದ ವ್ಯಕ್ತಿ ಅಂತ. ಸುಳ್ಳು ಮತ್ತು ದುಷ್ಟತನ ಯಾವಾಗಲೂ ಫುಜೂರ್ಗೆ ಕರ್ಕೊಂಡು ಹೋಗುತ್ತೆ. ಅಂದರೆ ವಿಕೆಟ್ನೆಸ್, ಈವಿಲ್ ಡೂಯಿಂಗ್ ಅಂದರೆ ದುಷ್ಟತನ, ಕೆಟ್ಟ ಕೆಲಸ ಮಾಡೋದು. ಮತ್ತು ಫುಜೂರ್ ಅಂದರೆ ದುಷ್ಟತನ, ಅದು ಕರ್ಕೊಂಡು ಹೋಗುತ್ತೆ ನರಕಕ್ಕೆ ಮತ್ತು ಬೆಂಕಿಗೆ. ಮತ್ತು ಒಂದು ವ್ಯಕ್ತಿ ಸುಳ್ಳು ಹೇಳ್ತಾ ಹೋಗ್ತಾನೆ, ಆಮೇಲೆ ಅದರಿಂದ ಅವನು ದೇವರ ಮುಂದೆ ಒಂದು ಸುಳ್ಳು ವ್ಯಕ್ತಿ ಅಂತ ಅವನ ಬಗ್ಗೆ ಬರೆಯಲಾಗುತ್ತದೆ. ಸೊ ಇದು ಹದೀಸು. ಇದು ನಾವು ನೋಡ್ತೀವಿ ನಮ್ಮ ಪ್ರಾಕ್ಟೀಸಲ್ಲಿ. ತುಂಬ ಪೇಷಂಟ್ ಬರ್ತಾರೆ, ಅವ್ರಿಗೆ ಒಂದು ಭೇಟಿಯಲ್ಲಿ ಯಾರ ಜೊತೆ ಏನಾಗ್ತಾರೆ, ಒಬ್ಬರು ಹೇಳೋರು ಇರ್ತಾರೆ, ಒಬ್ಬರು ಕೇಳೋರು ಇರ್ತಾರೆ. ಈ ಹೇಳೋರು ಏನು ಮಾಡ್ತಾರೆ, ಸ್ವಲ್ಪ ಸುಳ್ಳು ಎಲ್ಲ ಸತ್ಯವನ್ನು ಬಚ್ಚಿಟ್ಕೊಂಡು ಏನೇನೋ ಹೇಳ್ತಾರೆ. ಕೇಳೋರಿಗೆ ಅದನ್ನು ಕೇಳಿಬಿಟ್ಟು ಅವರಿಗೆ ವ್ಯತ್ಯಾಸ ಮಾಡೋಕ್ಕಾಗಲ್ಲ ಸತ್ಯ ಸುಳ್ಳು ಅಂತ. ಇದರಿಂದ ಅವರು ತುಂಬ ಗಂಭೀರವಾಗಿ ಹಾನಿ, ಗಾಯ, ರೋಗ ಮತ್ತು ಸಾವು ಕೂಡ ಪಡೀತಾರೆ. ಸೊ ಯಾವುದೋ ಎರಡು ವ್ಯಕ್ತಿ ಭೇಟಿಯಾದಾಗ ದಯವಿಟ್ಟು ಗಂಭೀರವಾಗಿ ಯೋಚಿಸಿ ಮತ್ತು ಎಷ್ಟಾಗತ್ತೆ ನಿಮ್ಮ ಕೈಯಲ್ಲಿ ಪೂರ್ವ ಸತ್ಯವನ್ನು ಹೇಳಿ. ಇದು ಇಬ್ಬರಿಗೆ ತುಂಬ ಮುಖ್ಯ, ಹೇಳೋರಿಗೆ ಕೇಳೋರಿಗೆ. ಯಾಕಂದರೆ ಸ್ವಲ್ಪ ಸಮಯ ಆದಮೇಲೆ ನೀವು ಹೇಳಿರೋ ಸುಳ್ಳಿನಿಂದ ಇಬ್ಬರು ಒಬ್ಬರ ಬಗ್ಗೆ ಏನು ಮಾಡೋಕ್ಕಾಗಲ್ಲ, ತುಂಬ ಗಂಭೀರ ಸಮಸ್ಯೆ ಆಗಿಬಿಡುತ್ತೆ. ದಯವಿಟ್ಟು ತನ್ನನ್ನು ಜೋಕರ್, ಕಾಮಿಡಿಯನ್, ಹ್ಯೂಮರ್ ಆರ್ಟಿಸ್ಟ್ ಆಗೋದನ್ನು ಕಾಪಾಡ್ಕೊಳ್ಳಿ ಮತ್ತು ಬೇರೆಯವ್ರನ್ನ ಕಾಪಾಡ್ಕೊಳ್ಳಿ. ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ.